ಇನ್ನು ಕಾಂಗ್ರೆಸ್ನಲ್ಲಿ ನಿಗಮ ಮಂಡಳಿ ನೇಮಕ ಇನ್ನೂ ಕೂಡ ಆರದೇ ಇರುವಂತಹ ಜ್ವಾಲೆ ಅಂತಾಗ್ಬಿಟ್ಟಿದೆ. ಯಾಕಂದರೆ ಡಿ.ಕೆ. ಶಿವಕುಮಾರ್ ಹಾಗೂ ಸುರ್ಜೇವಾಲಾ ತಮಗೆ ಬೇಕಾದಂತೆ ನಿಗಮ ಮಂಡಳಿಗಳಲ್ಲಿ ಸೀಟ್ಗಳನ್ನು ತುಂಬುತ್ತಾ ಇದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ನ ದಲಿತ ಸಚಿವರು ಹೊಂದಿರುವಂಥ ಆರೋಪ. ಇದಕ್ಕಾಗಿ ಅವರೆಲ್ಲ ಜೊತೆ ಸೇರಿ ಒಂದು ಸಭೆಯನ್ನು ಕೂಡ ಮಾಡಿದ್ದಾರೆ. ಈ ಸಭೆಯಲ್ಲಿ ಟಾರ್ಗೆಟ್ ಆಗಿರುವಂಥದ್ದು ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ. ನಿಗಮ ಮಂಡಳಿಯಲ್ಲಿ ಡಿಕೆಶಿ ಬೆಂಬಲಿಗರಿಗೆ ಆದ್ಯತೆ. ಸುರ್ಜೇವಾಲಾ ವಿರುದ್ಧ ಕೈ ದಲಿತ ನಾಯಕರು ಗರಂ. ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಮತ್ತೆ ಮತ್ತೆ ಬಹಿರಂಗವಾಗ್ತಿದೆ. ಇದಕ್ಕೆ ಪುಷ್ಟಿ ಕೊಟ್ಟಿದ್ದು ನಿನ್ನೆ ಕಾಂಗ್ರೆಸ್ನಲ್ಲಿನ ದಲಿತ ಸಚಿವರ ಗುಪ್ತ ಸಭೆ. ಕಾಂಗ್ರೆಸ್ನಲ್ಲಿನ ದಲಿತ ನಾಯಕರು ಮತ್ತೆ ಒಂದೆಡೆ ಸಭೆ ಸೇರಿ ಚರ್ಚೆಯನ್ನು ನಡೆಸಿದ್ದಾರೆ. ಈ ಸಭೆಯ ಮೇನ್ ಟಾರ್ಗೆಟ್ ಸಿಎಂ ಡಿ.ಕೆ. ಶಿವಕುಮಾರ್. ನಿಗಮ ಮಂಡಳಿ ಅಧ್ಯಕ್ಷರ ನೇಮಕದಲ್ಲಿ ಭಿನ್ನಮತ ಮತ್ತೆ ಭುಗಿಲೆದ್ದಿದೆ. ನಿಗಮ ಮಂಡಳಿ ನೇಮಕದಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ತಾಳಕ್ಕೆ ತಕ್ಕಂತೆ ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೇವಾಲಾ ಕುಣಿತಿದ್ದಾರೆ ಅನ್ನೋದು ಈ ಕೈ ನಾಯಕರ ಆರೋಪ. ನಿಗಮ ಮಂಡಳಿ ನೇಮಕದಲ್ಲಿ ಸುರ್ಜೇವಾಲಾ ಡಿಕೆಶಿ ಬೆಂಬಲಿಗರಿಗೆ ಆದ್ಯತೆ ಕೊಟ್ಟಿದ್ದಾರಂತೆ. ಇದರ ಜೊತೆಗೆ ತಮಗೆ ಇಷ್ಟ ಇಲ್ಲದಿದ್ರೂ ಕೂಡ ತಮ್ಮನ್ನ ಲೋಕಸಭೆಗೆ ಅಭ್ಯರ್ಥಿಯಾಗಲು ಹೆಸರನ್ನ ಸೂಚಿಸಿದ್ದಾರೆ ಅನ್ನೋದು ಇವರೆಲ್ಲರ ಕೋಪಕ್ಕೆ ಕಾರಣವಾಗಿದೆ. ಈ ಸಂಬಂಧ ಮುನಿಯಪ್ಪ ಮನೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಸಭೆಯನ್ನು ನಡೆಸಿದ್ದಾರೆ. ಸುರ್ಜೇವಾಲಾ ನಡೆ ಬಗ್ಗೆ ಹಾಗೂ ನಿಗಮ ಮಂಡಳಿ ಪಟ್ಟಿ ತಡೆ ಹಿಡಿಯುವಂತೆ ಸಿಎಂಗೆ ದೂರು ಕೊಡೋದಕ್ಕೂ ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ಕಾಂಗ್ರೆಸ್ ದಲಿತ ನಾಯಕರ ಈ ನಿರ್ಧಾರಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ ಹಾಗೂ ಎಂಬಿ ಪಾಟೀಲ್ ಕೂಡ ಬೆಂಬಲ ನೀಡಿದ್ದಾರಂತೆ. ಮುಂದಿನ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸೋದಿಲ್ಲ ಅಂತ ಹೇಳಿದ್ರು ಸುರ್ಜೇವಾಲಾ ಕೆಲ ಸಚಿವರ ಹೆಸರನ್ನ ಹೈಕಮಾಂಡ್ಗೆ ಶಿಫಾರಸು ಮಾಡಿದ್ದಾರಂತೆ. ಸತೀಶ್ ಜಾರಕಿಹೊಳಿ, ಕೆಎಚ್ ಮುನಿಯಪ್ಪ, ಎಚ್.ಸಿ. ಮಹಾದೇವಪ್ಪರವರನ್ನ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಯನ್ನಾಗಿಸಬೇಕು ಅಂತ ಡಿಕೆಶಿ ಸೂಚನೆಯಂತೆ ಸುರ್ಜೇವಾಲಾ ಹೆಸರನ್ನ ಶಿಫಾರಸು ಮಾಡಿದ್ದಾರಂತೆ. ಇದಕ್ಕೆ ದಲಿತ ಸಚಿವರು ಅಸಮಾಧಾನ ಹೊರಹಾಕಿದ್ದಾರೆ. ಅದೇ ರೀತಿ ನಿಗಮ ಮಂಡಳಿ ಪಟ್ಟಿ ರಚಿಸಿದಾಗ ಸಚಿವರು ಶಾಸಕರ ಅಭಿಪ್ರಾಯವನ್ನ ಕೇಳದೆ ಪಟ್ಟಿ ಫೈನಲ್ ಮಾಡಲಾಗಿದೆ ಅನ್ನೋದು ಇವರೆಲ್ಲರ ಅಸಮಾಧಾನಕ್ಕೆ ಕಾರಣ. ಈ ಲಿಸ್ಟ್ನಲ್ಲಿ ಶಿವಮೊಗ್ಗದ ಪಲ್ಲವಿ, ಮಂಜುನಾಥ್ ಗೌಡ ಹೆಸರಿಗೆ ಲೋಕಲ್ ವಿರೋಧ ಇದ್ರೂ ನಿಗಮ ಮಾಡಲಾಗಿದೆ. ಹಾಗೇನೆ ಚಿಕ್ಕಮಗಳೂರಿನ ರಾಜೇಗೌಡ, ಹರೀಶ್ ಹೆಸರಿಗೆ ವಿರೋಧ ವ್ಯಕ್ತವಾಗಿದೆ. ಈ ಹರೀಶ್ ಸಿಟಿ ರವಿ ಪರ ಕೆಲಸ ಮಾಡಿದ್ರೂ ಅವರಿಗೆ ನಿಗಮ ಮಂಡಳಿಯನ್ನ ಕೊಡಲಾಗಿದೆ ಅನ್ನೋದು ಇವರೆಲ್ಲರ ಅಸಮಾಧಾನಕ್ಕೆ ಕಾರಣ. ಹೀಗಾಗಿ ಸುರ್ಜೇವಾಲಾ ಫೈನಲ್ ಮಾಡಿರೋ ಪಟ್ಟಿ ತಡೆ ಹಿಡಿಯುವಂತೆ ಸಿಎಂಗೆ ಮನವಿ ಮಾಡಲು ನಿರ್ಧರಿಸಲಾಗಿದೆ. ಇನ್ನು ಈ ದಲಿತ ಸಚಿವರ ಸಭೆ ನಡೆಸಿರೋ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ. ನಿಗಮ ಮಂಡಳಿ ಪಟ್ಟಿ ಹೈಕಮಾಂಡ್ಗೆ ಹೋಗಿದೆ, ಅದನ್ನ ಒಪ್ಪಿಕೊಳ್ಳಬೇಕಾಗತ್ತೆ, ಸಹಮತ ಇರುತ್ತೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸಹಮತ ಇದ್ದಿದ್ದಲ್ಲ, ಯಾಕೆಲ್ಲ ಅವ್ರು ಕಳಿಸಿದ ಮೇಲೆ ಏನ್ ಮಾಡ್ಲಿಕ್ಕಾಗಲ್ಲ. ಈಗಾಗಲೇ MLA ಮಾಡಿದ್ದಾರೆ, ಇದಕ್ಕೂ ಕೂಡ ಸಹಮತ ಇದೆ, ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಪಟ್ಟಿಯನ್ನ ಒಪ್ಪಿಕೊಳ್ಬೇಕಾಗತ್ತೆ ಅಂತ ಹೇಳ್ತಿದ್ರು, ಸಭೆಯಲ್ಲಿ ಮಾತ್ರ ಪಟ್ಟಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. ಇನ್ನು 2 ದಿನದಲ್ಲಿ ಮತ್ತೆ ದಲಿತ ಸಮುದಾಯದ ಸಚಿವರು, ಮುಖಂಡರು ಸಭೆ ಸೇರಲಿದ್ದಾರೆ. ಸಿಎಂ ಭೇಟಿಗೂ ನಿಯೋಗ ಅವಕಾಶವನ್ನ ಕೇಳಿದ್ದು ಸುರ್ಜೇವಾಲಾ ನಡೆ ಬಗ್ಗೆ ಹೈಕಮಾಂಡ್ ತಿಳಿಸಬೇಕು ಎಂದು ಒತ್ತಡವನ್ನ ಹಾಕಲು ಮುಂದಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.